1995ನೇ ಇಸವಿ ಸೆಪ್ಟೆಂಬರ್ 21 ಆ ದಿನ ದೆಹಲಿಯಲ್ಲಿ ಒಂದು ಘಟನೆ ನಡೆಯುತ್ತದೆ. ಬೆಳಿಗ್ಗೆ ಎಲ್ಲವೂ ಎಂದಿನಂತೆ ಇತ್ತು. ಅಲ್ಲಿನ ದೇವಸ್ಥಾನವೊಂದರಲ್ಲಿ ಗಣೇಶನಿಗೆ ಒಬ್ಬ ವ್ಯಕ್ತಿ ಹಾಲು ಅರ್ಪಿಸಬೇಕೆಂದು ಚಮಚೆಯಲ್ಲಿ ಹಿಡಿದು ಗಣೇಶನ ಸೊಂಡಿಲಿನ ಹತ್ತಿರ ಹಿಡಿಯುತ್ತಾನೆ. ಆಶ್ಚರ್ಯವೆಂಬಂತೆ ಆ ಹಾಲನ್ನು ಗಣೇಶನ ಸೊಂಡಿಲು ಹೀರಿಕೊಂಡು ಬಿಡುತ್ತದೆ. ಆ ವ್ಯಕ್ತಿಗೆ ಇದು ಗಣೇಶನ ಪವಾಡದಂತೆ ಕಾಣುತ್ತದೆ. ಕೂಡಲೇ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿತ್ತು. ದೆಹಲಿಯಾದ್ಯಂತ ಸುದ್ದಿ ಹಬ್ಬಿದಾಗ ಜನರೆಲ್ಲ ಕಲಿಯುಗದಲ್ಲಿ ಇದು ದೇವರ ಪವಾಡವೆಂದು ಬಗೆದು ತಮ್ಮ ಹತ್ತಿರದ ಗಣಪತಿ ದೇವಸ್ಥಾನಗಳಿಗೆ ತೆರಳಿ ಹಾಲನ್ನು ಸಮರ್ಪಿಸತೊಡಗಿದರು. ಅಚ್ಚರಿ ಎಂಬಂತೆ ಎಲ್ಲ ಗಣೇಶನ ಮೂರ್ತಿಗಳು ಚಮಚೆಯಿಂದ ಹಾಲು ಸ್ವೀಕರಿಸಲಾರಂಭಿಸಿದ್ದವು. ಅಂದು ದೆಹಲಿಯಲ್ಲಿ ಹಾಲಿನ ಅಭಾವ ಉಂಟಾಗಿ 4 ಪಟ್ಟು ಬೆಲೆಗೆ ಹಾಲು ಮಾರಾಟವಾಗಲಾರಂಭಿಸಿತ್ತು. ಹಾಲು ಸಿಗದೆ ಕೊನೆಗೆ ಕೆಲವರು ಹಾಲಿನ ಪುಡಿಗೆ ನೀರು ಬೆರೆಸಿಯೂ ಕೊಂಡು ಹೋಗಿದ್ದರು. ಈ ಸುದ್ದಿ ದೆಹಲಿ ಆಚೆಗೂ ಹರಡಿತ್ತು. ಟಿವಿಯಲ್ಲಿಯೂ ಬರಲಾರಂಭಿಸಿತು. ಮರುದಿನ ಪತ್ರಿಕೆಗಳಲ್ಲಿಯೂ ಬಂತು. ದೇಶದಾದ್ಯಂತ ಈ ಸುದ್ದಿ ಹರಡಿದಾಗ ಜನರು ತಮ್ಮ ಹತ್ತಿರದ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ಗಣೇಶನಿಗೆ ಹಾಲು ಅರ್ಪಿಸತೊಡಗುತ್ತಾರೆ. ಈ ಸುದ್ದಿ ಭಾರತ ಮಾತ್ರವಲ್ಲದೆ ಅಮೆರಿಕ, ಬ್ರಿಟನ್ಗಳಲ್ಲಿಯೂ ಹಬ್ಬಿತ್ತು. ವಿದೇಶಗಳಲ್ಲಿದ್ದ ಭಾರತೀಯರು ಕೂಡ ಗಣೇಶನ ಪವಾಡಕ್ಕೆ ದಿಗಿಲಾಗಿದ್ದರು. ದೇವರ ಭಜನೆಗಳು, ಪೂಜೆಗಳು ಹೆಚ್ಚಾಯಿತು. ದೆಹಲಿಯಲ್ಲಿ ಆ ದೇವಸ್ಥಾನದಲ್ಲಿ ಮೈಲುಗಟ್ಟಲೆ ಜನರು ಕ್ಯೂ ನಿಲ್ಲಲಾರಂಭಿಸಿದ್ದರು. ಈ ಸುದ್ದಿ ಹಬ್ಬುವುದು ನಿಲ್ಲಲಿಲ್ಲ. ದೇಶದ ಪ್ರತಿಯೊಂದು ಊರಿನಲ್ಲಿಯೂ ಅಲ್ಲಿ ಗಣೇಶ ಹಾಲು ಕುಡಿದನಂತೆ, ಇಲ್ಲಿ ಗಣೇಶ ಹಾಲು ಕುಡಿದನಂತೆ ಎಂಬ ಸುದ್ದಿಗಳು ಹಬ್ಬುತ್ತದೆ. ಕೆಲವರು ಎಲ್ಲ ಗಣೇಶನು ಹಾಲು ಕುಡಿಯುವುದಿಲ್ಲ, ಕೆಲವೊಂದು ಕಡೆಯಲ್ಲಿ ಮಾತ್ರ ಗಣೇಶ ಹಾಲು ಕುಡಿಯುತ್ತಾನೆ ಎಂದು ಹೇಳತೊಡಗುತ್ತಾರೆ. ಹಾಲು ಕುಡಿಯುವ ಗಣೇಶ ನಮ್ಮ ಬೀದಿಯಲ್ಲಿ ಬೆಳಿಗ್ಗೆ ತಂದಿದ್ರಂತೆ, ಅದು ಹಾಲು ಕುಡಿದಿತ್ತಂತೆ. ಈ ರೀತಿಯ ಮಾತುಗಳು ಎಲ್ಲ ಕಡೆಯೂ ಕೇಳಲಾರಂಭಿಸುತ್ತದೆ. ಈ ವಿದ್ಯಮಾನ ಹಲವಾರು ದಿನಗಳವರೆಗೆ ನಡೆದಿತ್ತು. ಈ ಕಲಿಯುಗದಲ್ಲಿ ದೇವರ ಪವಾಡವೆಂದೇ ಜನರು ಇದನ್ನು ನಂಬಲಾರಂಭಿಸಿದರು. ಕೆಲವರು ಇದು ಶಿವನ ಪವಾಡವೆಂದು ಕರೆದರು. ಒಟ್ಟಾರೆ ದೇಶದಾದ್ಯಂತ ಜನರು ಸಮೂಹ ಸನ್ನಿಗೆ ಬಿದ್ದವರಂತೆ ಈ ಮಾತನ್ನು ನಂಬತೊಡಗಿದ್ದರು. ಜನರು ಹಲವಾರು ಕತೆಗಳನ್ನು ಕಟ್ಟತೊಡಗಿದರು. ಹಾಲು ಕುಡಿಯುವ ಗಣೇಶ ಅಲ್ಲಿ ಬಂದಿದ್ದ, ಇಲ್ಲಿ ಬಂದಿದ್ದ, ಈ ರೀತಿಯ ಮಾತುಕತೆಗಳು ಅತಿಯಾಗಿ ಪ್ರಚಾರ ಪಡೆದವು. ಕೆಲವು ದಿನಗಳವರೆಗೆ ಗಣೇಶ ಹಾಲು ಕುಡಿಯುವ ವಿದ್ಯಮಾನ ತುಂಬ ಪೀಕ್ಗೆ ಹೋಗಿ ಆ ನಂತರ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಈ ನಡುವೆ ಭಾರತದ ವಿಜ್ಞಾನಿಗಳು ಈ ವಿದ್ಯಮಾನದ ಹಿಂದಿನ ವೈಜ್ಞಾನಿಕ ಕಾರಣವನ್ನು ಬಿಚ್ಚಿಟ್ಟಿದ್ದರು. ಅದರ ನಂತರವೇ ಆ ಘಟನೆಗಳು ಕಡಿಮೆಯಾಗತೊಡಗಿತ್ತು. ಸ್ನೇಹಿತರೆ, ಈ ವಿದ್ಯಮಾನ ಒಂದು ನಂಬಲಸಾಧ್ಯವಾದ ಪವಾಡವಾಗಿತ್ತು. ಆದರೆ ವಿಜ್ಞಾನಿಗಳು ಇದರ ಹಿಂದಿನ ವೈಜ್ಞಾನಿಕ ಕಾರಣವನ್ನು ತೆರೆದಿಟ್ಟಿದ್ದರು. ಚೆನ್ನೈನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕಲ್ ಸೈನ್ಸ್ನ ವಿಜ್ಞಾನಿಯಾಗಿದ್ದ ಟಿ ಜಯರಾಮನ್ ಅವರು ಈ ಪವಾಡದ ಹಿಂದಿನ ವೈಜ್ಞಾನಿಕ ಸತ್ಯವನ್ನು ಬಿಚ್ಚಿಟ್ಟಿದ್ದರು. ಅವರು ಇದೊಂದು ಕ್ಯಾಪಿಲರಿ ಆಕ್ಷನ್ ಆಗಿತ್ತು ಎಂದು ಇದರ ರಹಸ್ಯವನ್ನು ತೆರೆದಿಡುತ್ತಾರೆ. ಹೌದು ಸ್ನೇಹಿತರೆ, ಇಲ್ಲಿ ಯಾವುದೇ ದೇವರ ಪವಾಡಗಳು ನಡೆದಿರಲಿಲ್ಲ. ನೀರಿಗೆ ಸರ್ಫೇಸ್ ಟೆನ್ಷನ್ ಎಂಬ ಒಂದು ಗುಣವಿದೆ, ಅಂದರೆ ಮೇಲ್ಮೈ ಒತ್ತಡ. ಈ ಮೇಲ್ಮೈ ಒತ್ತಡವೆಂದರೆ ಮತ್ತೇನಲ್ಲ, ನೀರಿನ ಮೇಲ್ಮೈ ಸದಾ ಮೇಲಕ್ಕೆ ಒತ್ತಡವನ್ನು ಹಾಕುತ್ತಿರುವುದೇ ಈ ಮೇಲ್ಮೈ ಒತ್ತಡ. ಈ ಒತ್ತಡದಿಂದಾಗಿ ನೀರು ತಾನಿರುವ ಮೇಲ್ಮೈನಿಂದ ಮೇಲಕ್ಕೆ ಬರಲು ಪ್ರಯತ್ನಿಸುತ್ತಿರುತ್ತದೆ. ಕೆಲವೊಮ್ಮೆ ತೀರಾ ಕಿರಿದಾದ ಜಾಗ ಸಿಕ್ಕರೆ ಅದು ಮೇಲೇಳುತ್ತದೆ. ಈ ವಿದ್ಯಮಾನವನ್ನು ಕ್ಯಾಪಿಲರಿ ಆಕ್ಷನ್ ಎಂದು ಕರೆಯಲಾಗುತ್ತದೆ. ಇದೇ ವಿದ್ಯಮಾನ ಅಂದು ಗಣೇಶನ ಮೂರ್ತಿಯ ಜೊತೆಗೆ ನಡೆದುಬಿಟ್ಟಿತ್ತು. ಸ್ನೇಹಿತರೆ, ಈ ಕ್ಯಾಪಿಲರಿ ಆಕ್ಷನ್ ಅನ್ನು ನಿಮಗೆ ಇನ್ನೂ ಸುಲಭವಾಗಿ ಅರ್ಥೈಸಬೇಕೆಂದರೆ ನೀವು ಒಂದು ಟಿಶ್ಯೂ ಪೇಪರನ್ನು ತೆಗೆದುಕೊಳ್ಳಿ. ಅದನ್ನು ನೀರಿನ ಮೇಲ್ಮೈಗೆ ತಾಗಿಸಿದಾಗ ನೀರು ನಿಧಾನವಾಗಿ ಟಿಶ್ಯೂ ಪೇಪರ್ನ ಮುಖಾಂತರ ಮೇಲೇರುವುದನ್ನು ಕಾಣಬಹುದು. ಟಿಶ್ಯೂ ಪೇಪರ್ನಲ್ಲಿನ ರಂಧ್ರಗಳು ತುಂಬ ಚಿಕ್ಕದಾಗಿರುವುದರಿಂದ ಸರ್ಫೇಸ್ ಟೆನ್ಷನ್ಗೆ ಒಳಪಟ್ಟ ನೀರು ಅದರಿಂದ ಮೇಲೇರುತ್ತದೆ. ಇದೇ ಕ್ಯಾಪಿಲರಿ ಆಕ್ಷನ್. ಹಾಗೆಯೇ ಪೈಂಟ್ ಬೆಳೆಯುವ ತೆಳುವಾದ ಬ್ರಷನ್ನು ನೀವು ನೀರಿನಲ್ಲಿ ಅರ್ಧ ಮುಳುಗಿಸಿ ನೋಡಿ. ಆಗ ಬ್ರಷ್ ಅರ್ಧ ಮುಳುಗಿದ್ದರೂ ಕೂಡ ನೀರು ಮೇಲಿನ ತನಕ ಮೇಲೇರುವುದನ್ನು ಕಾಣಬಹುದು.
ಇವೆಲ್ಲ ನೀರಿನ ಮೇಲ್ಮೈ ಒತ್ತಡದ ಪರಿಣಾಮವಾಗಿ ನೀರು ಗ್ರಾವಿಟಿಗೆ ವಿರುದ್ಧವಾಗಿ ಮೇಲೇರುವ ಒಂದು ವಿದ್ಯಮಾನ. ಹೀಗಾಗಲು ಅಲ್ಲಿ ತುಂಬ ತೆಳುವಾದ ಜಾಗ ಅಂದರೆ ಸೂಕ್ಷ್ಮವಾದ ರಂಧ್ರಗಳಿರಬೇಕು. ಇಂಥ ವಿದ್ಯಮಾನವೇ ಅಂದು ಗಣೇಶನ ಮೂರ್ತಿಯ ಜೊತೆಗೆ ನಡೆದಿತ್ತು ಎನ್ನಲಾಗಿದೆ. ಆ ಮೂರ್ತಿಗಳಲ್ಲಿದ್ದ ಸಣ್ಣ ರಂಧ್ರಗಳ ಮುಖಾಂತರ ಹಾಲು ಮೇಲೇರಿತ್ತು. ಇದನ್ನು ಜನ ಪವಾಡವೆಂದು ನಂಬಿದ್ದರು. ಆ ದಿನ ಸಾಲುಗಟ್ಟಿ ನಿಂತು ಹಾಲನ್ನು ಅರ್ಪಿಸಿದವರೆಲ್ಲರೂ ಹಾಲು ಕೆಳಗಡೆ ಚೆಲ್ಲುತ್ತಿತ್ತು ಎನ್ನುವುದನ್ನು ಗಮನಿಸಿರಲಿಲ್ಲ. ಗಣೇಶನ ಸೊಂಡಿಲಿನ ಹತ್ತಿರ ತೆಗೆದುಕೊಂಡು ಹೋದಾಗಲೆಲ್ಲ ಹಾಲು ಅದನ್ನು ಹೀರಿಕೊಳ್ಳುತ್ತಿತ್ತು ನಿಜ. ಆದರೆ ಕೊನೆಗೆ ಅದು ಹೀರದಿದ್ದರೂ ಕೂಡ ಜನರು ಸೊಂಡಿಲಿನ ಹತ್ತಿರ ತಂದು ಕುಡಿಸುತ್ತಿದ್ದರು. ಇದರಲ್ಲಿ ಎಷ್ಟು ಚೆಲ್ಲುತ್ತಿತ್ತು ಎಂದವರು ಗಮನಿಸುತ್ತಿರಲಿಲ್ಲ. ಸ್ನೇಹಿತರೆ, ಜನರೆಲ್ಲ ದೇಶದಾದ್ಯಂತ ಹೀಗೆ ಗುಂಪು ಗುಂಪಾಗಿ ಹೋಗಿ ಗಣೇಶನಿಗೆ ಹಾಲು ಅರ್ಪಿಸಲು ಏನು ಕಾರಣವಾಗಿರಬಹುದು ಎಂದು ನೋಡಹೋದಾಗ ಇದೊಂದು ಸಮೂಹ ಸನ್ನಿಯ ಘಟನೆಯಾಗಿತ್ತು ಎನ್ನುವುದು ತಿಳಿಯುತ್ತದೆ. ಹೌದು, ಇದು ಭಾರತದಲ್ಲಿ ನಡೆದ ಮತ್ತೊಂದು ಮಾಸ್ ಹಿಸ್ಟೀರಿಯಾದ ಘಟನೆಯಾಗಿತ್ತು. ಇದರ ಪ್ರಾರಂಭದ ಘಟನೆ ಏನಾಗಿತ್ತೆಂದರೆ, ತನ್ನ ತಾಯಿಯ ಅನಾರೋಗ್ಯದಿಂದ ಬೇಸತ್ತಿದ್ದ ಯುವಕನೊಬ್ಬ ಬೆಳಿಗ್ಗೆ 5 ಹೊತ್ತಿಗೆ ಗಣೇಶನ ಗುಡಿಗೆ ಪ್ರಾರ್ಥಿಸಲು ಬಂದಿದ್ದ. ತೀರಾ ಭಾವುಕನಾಗಿದ್ದ ಆತ ಗಣೇಶನಿಗೆ ಹಾಲು ಅರ್ಪಿಸುತ್ತೇನೆಂದು ಪ್ರಾರ್ಥನೆ ಮಾಡಿ ಹಾಲನ್ನು ತಂದಿದ್ದ. ಆ ಹಾಲನ್ನು ಆತ ಚಮಚೆಯಲ್ಲಿ ಹಿಡಿದು ಗಣೇಶನ ಮುಖದ ಮುಂದೆ ಹಿಡಿದು ಸೊಂಡಿಲಿನ ಮೂಲಕ ಕುಡಿಸಲು ಪ್ರಯತ್ನಿಸಿದ್ದ. ಆತ ಚಮಚೆಯಲ್ಲಿದ್ದ ಹಾಲನ್ನು ಮೂರ್ತಿ ಹೀರಿಕೊಂಡಿದ್ದನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ. ಓಡಿಕೊಂಡು ಹೋಗಿ ಆತ ಗುಡಿಯ ಅರ್ಚಕನನ್ನು ಎಬ್ಬಿಸುತ್ತಾನೆ. ಅರ್ಚಕ ಆಶ್ಚರ್ಯಗೊಂಡು ತನ್ನೊಂದಿಗೆ 1 ಲೋಟ ಹಾಲನ್ನು ತೆಗೆದುಕೊಂಡು ಓಡೋಡಿ ಬರುತ್ತಾನೆ. ಆತನು ಕೂಡ ಚಮಚೆಯಲ್ಲಿ ಹಾಲನ್ನು ಅರ್ಪಿಸಿದಾಗ ಗಣೇಶನ ಮೂರ್ತಿ ಹಾಲನ್ನು ಹೀರಿಕೊಂಡಿತ್ತು. ಇಲ್ಲಿಂದ ಈ ವಿಷಯ ಕಾಳ್ಗಿಚ್ಚಿನಂತೆ ಹಬ್ಬಿ ಆ ಏರಿಯಾದ ಜನರೆಲ್ಲ ಒಂದೇ ಸಮನೆ ಆ ಗುಡಿಯತ್ತ ಓಡೋಡಿ ಬರಲಾರಂಭಿಸುತ್ತಾರೆ. ಈ ವಿಷಯ ದೇಶದಾದ್ಯಂತ ಕೂಡ ಹರಡಿತ್ತು. ಸೋಷಿಯಲ್ ಮೀಡಿಯಾಗಳಿಲ್ಲದ ಕಾಲದಲ್ಲಿಯೂ ಕೂಡ ಸುದ್ದಿಗಳು ಹೇಗೆ ಹರಡುತ್ತಿದ್ದವು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿತ್ತು. ದೇಶದಾದ್ಯಂತ ಅಲ್ಲಲ್ಲಿ ಹಾಲು ಕುಡಿಯುವ ಗಣಪತಿ ಬಂದು ಹೋಯ್ತಂತೆ, ಕಂಡಿದ್ರಂತೆ ಈ ರೀತಿಯ ಮಾತುಕತೆಗಳು ನಡೆಯುತ್ತಿದ್ದವು. ಇವೆಲ್ಲವೂ ಅಂತೆಕಂತೆಗಳಾಗಿದ್ದವು. ಆದರೆ ಜನರು ಸಮೂಹ ಸನ್ನಿಗೆ ಒಳಗಾಗಿ ಈ ವಿಚಾರವನ್ನು ನಿಜವೆಂದು ನಂಬಿ ಇದನ್ನು ಮತ್ತಷ್ಟು ಹರಡುತ್ತಿದ್ದರು. ಕೆಲವು ದಿನಗಳವರೆಗೆ ಈ ಸುದ್ದಿ ಚಾಲ್ತಿಯಲ್ಲಿತ್ತು. ಆ ನಂತರ ನಿಧಾನವಾಗಿ ಕಡಿಮೆಯಾಯಿತು. ಈ ವಿದ್ಯಮಾನದ ಹಿಂದಿನ ವೈಜ್ಞಾನಿಕ ಕಾರಣವನ್ನು ವಿಜ್ಞಾನಿಗಳು ಹೇಳಿದ ನಂತರ ಹಲವಾರು ಜನ ವಿಚಾರವಾದಿಗಳು ಅಂಬೇಡ್ಕರ್ ಪ್ರತಿಮೆಯ ಮುಂದೆ, ಬುದ್ಧನ ಪ್ರತಿಮೆಯ ಮುಂದೆ, ಹಾಗೆ ಗಾಂಧೀಜಿಯ ಪ್ರತಿಮೆಯ ಮುಂದೆ ಕೂಡ ಹಾಲನ್ನು ಕುಡಿಸುವ ಪ್ರಯೋಗ ಮಾಡಿ ತೋರಿಸಿದ್ದರು. ಮಾಸ್ ಹಿಸ್ಟೀರಿಯಾಗಳು ಅಂದರೆ ಸಮೂಹ ಸನ್ನಿಗಳು ಹೇಗೆ ಹರಡುತ್ತವೆ ಎಂಬುದಕ್ಕೆ ಗಣೇಶ ಹಾಲು ಕುಡಿದದ್ದು ಒಂದು ಉತ್ತಮ ಉದಾಹರಣೆಯಾಗಿ ನಿಂತಿತು. ಭಾರತದ ವಿಜ್ಞಾನಿಗಳು ಆಂಧ್ರದ ಶಿಲೆಯಿಂದ ಮಾಡಲ್ಪಟ್ಟ ಮೂರ್ತಿಗಳಿಗಿಂತ ಒರಿಸ್ಸಾದ ಶಿಲೆಯಿಂದ ಮಾಡಲ್ಪಟ್ಟ ಮೂರ್ತಿಗಳು ಹೆಚ್ಚು ದ್ರವವನ್ನು ಹೀರಿಕೊಳ್ಳಬಲ್ಲವು ಎಂಬುದನ್ನು ಕಂಡುಹಿಡಿದಿದ್ದರು. ಆ ಶಿಲೆಗಳಲ್ಲಿನ ಸೂಕ್ಷ್ಮ ರಂಧ್ರಗಳೇ ಈ ಕ್ಯಾಪಿಲರಿ ಆಕ್ಷನ್ಗೆ ಕಾರಣವಾಗಿತ್ತು. ಈ ವಿಚಾರ ವಿದೇಶದಲ್ಲಿಯೂ ಪ್ರಚಾರವಾಗಿತ್ತಲ್ಲದೆ ಸಿಂಗಾಪುರದಲ್ಲಿ ಮದರ್ ಮೇರಿಯ ಮೂರ್ತಿಯು ಕೂಡ ಹಾಲು ಕುಡಿದಿದ್ದಾಗಿ ವರದಿಯಾಯಿತು. ಸ್ನೇಹಿತರೆ, ಜನರುಗಳು ಮೊದಮೊದಲು ಕ್ಯಾಪಿಲರಿ ಆಕ್ಷನ್ ಮೂಲಕ ಹೀರಿಕೊಂಡ ಹಾಲನ್ನು ಗಣಪತಿ ಹಾಲು ಕುಡಿದಿದ್ದೆಂದೇ ನಂಬಿದ್ದರು. ಕೊನೆಗೆ ಅರ್ಪಿಸಿದ ಹಾಲು ಹೂವಿನ ಅಲಂಕಾರದ ಮೇಲೆ ಬಿದ್ದಿದ್ದು ಕೆಳಗಡೆ ಚಿಲ್ಲಿದ್ದು ಅವರು ನೋಡಿರಲೇ ಇಲ್ಲ. ನೋಡಿದ್ದರೂ ಕೂಡ ನನ್ನ ಕೈಯಿಂದ ಹಾಲು ಕುಡಿಯಲಿಲ್ಲ ಎಂಬ ಪಾಪ ಪ್ರಜ್ಞೆಯನ್ನು ಹೊರಲು ಯಾರೂ ತಯಾರಿರಲಿಲ್ಲ. ಆದ್ದರಿಂದ ಅದನ್ನು ಅವರು ಹೇಳಿರಲೇ ಇಲ್ಲ. ಮುಂದೆ ಬಂದವರೆಲ್ಲ ನನ್ನಿಂದಲೂ ಹಾಲು ಕುಡಿಯಿತು ಎಂದೇ ಬಿಂಬಿಸ ಹೊರಟಿದ್ದರೆ ವಿನಃ ಸತ್ಯಾಸತ್ಯತೆ ಏನೆಂದು ಕಂಡುಹಿಡಿಯಲು ಯಾರೂ ಹೋಗಿರಲಿಲ್ಲ. ಇದೇ ಕಾರಣದಿಂದ ಈ ವಿಚಾರ ವೇಗವಾಗಿ ಹರಡುತ್ತಾ ಹೋಯಿತು. ಜನರು ಎಲ್ಲ ಊರುಗಳಲ್ಲಿಯೂ ಅಂತೆಕಂತೆಗಳನ್ನೇ ಕೇಳಲಾರಂಭಿಸಿದ್ದರು. ನಾವು ಈ ಹಿಂದೆ ಮಾಡಿದ್ದ ಮಾಸ್ ಹಿಸ್ಟೀರಿಯಾದ ಘಟನೆಗಳಲ್ಲಿ ಇದು 2ನೇ ಎಪಿಸೋಡ್ ಆಗಿತ್ತು. ಇಲ್ಲಿಯೂ ಜನರು ಸಮೂಹ ಸನ್ನಿಗೆ ಒಳಗಾಗಿ ನಿಜವೇನೆಂದು ತಿಳಿಯದೆ ಹೋಗಿದ್ದರು. ಸ್ನೇಹಿತರೆ, ನಿಮ್ಮ ಶಾಲಾ ದಿನಗಳಲ್ಲಿ ಖಂಡಿತವಾಗಿಯೂ ನೀವು ಈ ಘಟನೆಯನ್ನು ಕೇಳಿರುತ್ತೀರಿ. ನಿಮ್ಮ ಊರುಗಳಲ್ಲಿ ಆವಾಗ ಏನೆಲ್ಲ ಮಾತುಕತೆಗಳಾಗಿದ್ದವು, ಈ ಘಟನೆಗೆ ಸಂಬಂಧಿಸಿದಂತೆ ಏನೆಲ್ಲ ಅಂತೆಕಂತೆಗಳು ನಡೆದಿದ್ದವು ಎಂಬುದನ್ನು ಕಮೆಂಟ್ನಲ್ಲಿ ಹೇಳಿ. ಸ್ನೇಹಿತರೆ, ದೇವರಲ್ಲಿ ಭಕ್ತಿ ಎನ್ನುವುದು ಇರಬೇಕು ನಿಜ, ಆದರೆ ಅದು ಅವೈಜ್ಞಾನಿಕವಾಗಿ ಇರಬಾರದು.
ವೈಜ್ಞಾನಿಕವಾಗಿ ಯೋಚಿಸುವುದರ ಮೂಲಕವೇ ಭಕ್ತಿ ಮುಂದುವರಿಯಬೇಕು. ಹೀಗೆಂದು ಹೇಳುತ್ತಾ ಇಂದಿನ ಎಪಿಸೋಡನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು.